ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕೆಪಿಸಿಸಿ ಮುಂಭಾಗದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ದಿನೇಶ್ ಗುಂಡೂರಾವ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿ ಮನವಿ ಪತ್ರ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್, ಬ್ಲಾಕ್ ಅಧ್ಯಕ್ಷರಾದ ಸರವಣ, ಸತ್ಯನಾರಾಯಣ, ಗಾಂಧಿನಗರ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಉಮೇಶ್, ಬಾಬು ರಘುನಾಥ್, ರಾಜ್ ಕಾರ್ತಿಕ್, ಶಶಿಕುಮಾರ್, ಕ್ವೀನ್ ಎಲಿಜಬೆತ್ ಚಕ್ರವರ್ತಿ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ನೆಚ್ಚಿನ ನಾಯಕರಾದ ದಿನೇಶ್ ಗುಂಡೂರಾವ್ ಅವರಿಗೆ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಸಂಘಟನೆ, ಬಲವರ್ಧನೆ, ಜನಪರ ಕಾರ್ಯಗಳು ಹಾಗೂ ಪಕ್ಷದ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸುವಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಪಕ್ಷದ ಬೆಳವಣಿಗೆ ಮತ್ತು ಸರ್ಕಾರದ ಯಶಸ್ಸಿಗೆ ಅವರ ಕೊಡುಗೆ ಅಪಾರವಾಗಿದ್ದು, ಅವರ ಅನುಭವ ಮತ್ತು ನಾಯಕತ್ವವನ್ನು ಪರಿಗಣಿಸಿ ಉಪಮುಖ್ಯಮಂತ್ರಿ ಹುದ್ದೆಯನ್ನು ನೀಡುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ದಿನೇಶ್ ಗುಂಡೂರಾವ್ ಅವರಂತಹ ಅನುಭವಿ ನಾಯಕರ ಸೇವೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಕೆಯಾಗಬೇಕಿದೆ. ಆದ್ದರಿಂದ ಪಕ್ಷದ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವವು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಕುರಿತು ಸಕಾರಾತ್ಮಕವಾಗಿ ಚಿಂತನೆ ನಡೆಸಬೇಕು ಎಂದು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು. ಎಲ್ಲ ಅನುಭವಗಳು ಇದೆ. ಮಂತ್ರಿ ಆಗಿದ್ದಾರೆ, ಆಹಾರ ಮಂತ್ರಿಗಳಾಗಿದ್ದರು. ಈಗಷ್ಟೇ 3 ವರ್ಷಗಳ ಕಾಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಈಗೇನು ಈ ಒಂದು ಅಧಿಕಾರ ಹಸ್ತಾಂತರ ಆದ ನಂತರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು CLP ನಾಯಕರು ಅಂತೇಳಿ ಈಗಾಗಿದ್ದಾರೆ. ಅವರು ಮುಖ್ಯಮಂತ್ರಿ ಇನ್ನೂ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಹೀಗಾಗಿ ಎಲ್ಲ ಕ್ಯಾಬಿನೆಟ್ ಸಚಿವರು ಎಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈಗ ಮುಂದಿನ ಕ್ಯಾಬಿನೆಟ್ ಸಚಿವರಾಗಬೇಕಾದ್ರೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ನಮ್ಮೆಲ್ಲರ ಉಕ್ಕೂರನ್ನ ಇಡೀ ಬರೀ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಂತಲ್ಲ, ಈಗಾಗಲೇ ಒಳಗಡೆ ಬೇರೆ ಎಲ್ಲ ಆಫೀಸ್ ಬೇರೆಸು ಹೇಳ್ತಾ ಇದ್ರು ನಾವು ಸೈನ್ ಮಾಡ್ತೀವಿ ಅಂತೇಳಿ. ಆ ಥರ ಒಂದು ಭಾವನೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವ್ರಿಗೆ. ಯಾಕೆಂದರೆ ಅವರು ಜನಾನುರಾಗಿ, ಅವ್ರ ತಂದೆ ಥರನೇ ಅವರ ಕಾರ್ಯವೈಖರಿ ಮತ್ತು 6 ಬಾರಿ ಸುಮಾರು ಗಾಂಧಿನಗರದಲ್ಲಿ ಗೆಲ್ಲೋದೊಂದು ಸಾಮಾನ್ಯ ವಿಚಾರ ಅಲ್ಲ. ಅದೊಂದು ಮಿನಿ ಭಾರತ. ಗಾಂಧಿನಗರ ಅಂದರೆ ಒಂದು ಮಿನಿ ಭಾರತ ಇದ್ದಾಗೆ. ಹಾಗಾಗಿ ನಾವು ಈ ಒಂದು ಇದರಲ್ಲಿ ಎಲ್ಲ ನಾವು ಬ್ಲಾಕ್ ಅಧ್ಯಕ್ಷಗಳಿರ್ಬೋದು ಗಾಂಧಿನಗರದಿಂದ, ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರಿರ್ಬೋದು, KPCC ಸದಸ್ಯರು, KPCC ಆಫೀಸ್ ಬೇರೆಯವರೆಲ್ಲ ಸೇರಿ ಒಕ್ಕೂರಿನಿಂದ ನಾವು ಹೈಕಮಾಂಡನ್ನು ಒತ್ತಾಯ ಮಾಡ್ತೀವಿ. ಹಾಗೂ ಮಾನ್ಯ ಹೊಸದಾಗಿ ನಿಯೋಜಿತಗೊಂಡಿರೋ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಮನೆ ಮಾಡ್ತೀವಿ. ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೂ ಸಹ ನಾವೆಲ್ಲ ಒಕ್ಕೂಲಿನಿಂದ ನಾವು ಒತ್ತಾಯ ಮಾಡೋದು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವ್ರನ್ನ ಉಪಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯಕ್ಕೆ ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ. ದಿನೇಶ್ ಗುಂಡೂರಾವ್ ಸಾಹೇಬ್ರವರು ಅಜಾತ ಶತ್ರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥ ಧೀಮಂತ ನಾಯಕರು. ಕಳೆದ 2013 ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ತಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿ ನಾಯಕರು ಅನ್ನಿಸ್ಕೊಂಡ್ರು. KPCC ಅಧ್ಯಕ್ಷರಾಗಿ, ಬೆಂಗಳೂರು ಜಿಲ್ಲಾಧ್ಯಕ್ಷರು ಮತ್ತು ಭಾರತ ದೇಶದ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಅನೇಕ ತಮ್ಮದೇ ಆಗಿರ್ತಕ್ಕಂಥ ಸೇವೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೇವೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಅಜಾತ ಶತ್ರು ಅಂತ ಹೆಸರು ತಗೊಂಡಿದ್ದಾರೆ. ಈಗಾಗಲೇ ನಮ್ಮ ಸ್ನೇಹಿತರು ಸತ್ಯನಾರಾಯಣ ಅವರು ಹೇಳಿದಂಗೆ ಗಾಂಧಿನಗರದಲ್ಲಿ ಒಂದು ರೀತಿ ಮಿನಿ ಭಾರತ. ಅಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆ, ಜನಾಂಗ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೆ ಗೆಲ್ಬೋದು, ಆದರೆ ಗಾಂಧಿನಗರದಲ್ಲಿ ಗೆಲ್ತಕ್ಕಂಥದ್ದು ವಿಶೇಷ. ಅಂಥ ಒಂದು ಸೂಕ್ಷ್ಮವಾದ ಪ್ರದೇಶದಲ್ಲಿ ಡಬಲ್ ಹ್ಯಾಟ್ರಿಕ್ ಸಾಧಿಸಿರ್ತಕ್ಕಂಥವ್ರು ಮತ್ತು ಆರೋಗ್ಯ ಸಚಿವರಾಗಿ ಕೂಡ ಉತ್ತಮವಾದ ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಯಶಸ್ವಿ ಒಂದು ಹೆಸರೇನು ಬಂದಿದೆ ಅದರಲ್ಲಿ ಪ್ರಮುಖ ಪಾತ್ರ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರನ್ನ ತಪ್ಪಾಗಲ್ಲ. ಹಾಗಾಗಿ ಇವತ್ತು ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ ಸಂವಿಧಾನಬದ್ಧ ಸರ್ಕಾರ ನೀಡ್ತಕ್ಕಂಥದ್ದು. ಸಂವಿಧಾನಬದ್ಧವಾಗಿ, ಸಂವಿಧಾನಕ್ಕೆ ಅನುಗುಣವಾಗಿ ಇವತ್ತು ರಾಜ್ಯಭಾರ ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯಜಿರವರ ಸರ್ಕಾರದಲ್ಲಿ ಸಂವಿಧಾನಪೂರ್ವಕವಾಗಿ ಎಲ್ಲ ವರ್ಗದ ಜನಾಂಗವನ್ನು ಒಂದೇ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಧೀಮಂತ ನಾಯಕರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು. ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಮುಂದಿನ 2028 ಚುನಾವಣೆ ಹಿತದೃಷ್ಟಿಯಿಂದ ಅವರಿಗೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಈ ಕ್ಯಾಬಿನೆಟಲ್ಲಿ ಮುಂದುವರಿಸ್ಕೊಂಡು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳ್ಬಿಟ್ಟು ಏನು ನಮ್ಮ ವರಿಷ್ಠರಿದ್ದಾರೆ ಸನ್ಮಾನ್ಯ ಖರ್ಗೆಜಿರವರು ಮತ್ತು ರಾಹುಲ್ ಜಿರವರು, ಸೋನಿಯಾ ಗಾಂಧೀಜಿರವರು, ಸನ್ಮಾನ್ಯ ಸಿದ್ದರಾಮಯ್ಯವರು ಹಾದಿಯಾಗಿ
ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಕೂಡ ಎಲ್ಲರನ್ನೂ ಕೂಡ ನಾವು ವಿನಯಪೂರ್ವಕವಾಗಿ ಮನವಿ ಮಾಡ್ತೀವಿ. ದಯಮಾಡಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರವರಿಗೆ ಮಂತ್ರಿಮಂಡಲದಲ್ಲಿ ಮುಂದುವರಿಸಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೀವಿ. ಸರ್, ಇವತ್ತು ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಒಂದು ಒಕ್ಕೊರಳನ್ನು ಕೊಡ್ತಾ ಇದ್ದೀವಿ. ಏನಂದರೆ ನಮ್ಮ ಈ ಪಕ್ಷದ ಶಿಸ್ತಿನ ಸಿಪಾಯಿ ಏನು ತಮ್ಮ ತಂದೆಯವರು ಮುಖ್ಯಮಂತ್ರಿ ಆದರೂ ಸಹ ಆ ಬ್ರ್ಯಾಂಡನ್ನು ಯೂಸ್ ಮಾಡದೆ ತನ್ನದೇ ಆದಂಥ ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಿ ಇವತ್ತಿನ ದಿವಸ 6 ಬಾರಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಯಾವುದೇ ರೀತಿಯಂಥ ಜಾತಿ ಸಪೋರ್ಟ್ ಇಲ್ಲದೆ ಮತ್ತೊಂದಿಲ್ಲದೆ ಯಾವುದೂ ಇಲ್ಲದೆ ಜನರ ಪ್ರೀತಿಯಿಂದ ಇವತ್ತು 6 ಬಾರಿ ಗೆದ್ಕೊಂಡ್ಬಂದು ಇವತ್ತಿನ ದಿವಸ 2 ಬಾರಿ ಮಂತ್ರಿಗಳಾಗಿ ಸಹ ಸೇವೆ ಸಲ್ಲಿಸಿರ್ತಾರೆ. ಉತ್ತಮವಾದಂಥ ರೀತಿಯಲ್ಲಿ ಅನ್ನಭಾಗ ನೀಡುವ ಕಾರ್ಯಕ್ರಮ ಇರ್ಬೋದು, ಈಗ ಆರೋಗ್ಯ ಭಾಗ್ಯ ಇರ್ಬೋದು, ಪ್ರತಿಯೊಂದರಲ್ಲೂ ಉತ್ತಮವಾದಂಥ ತಮ್ಮ ಸೇವೆಯನ್ನು ಸಲ್ಲಿಸಿ ಒಳ್ಳೆ ರೀತಿಯಲ್ಲಿ ಪಕ್ಷಕ್ಕೂ ಸಹ ಕರ್ನಾಟಕ ರಾಜ್ಯಕ್ಕೂ ಸಹ ಹೆಸರನ್ನು ತಂದುಕೊಟ್ಟಿದ್ದಾರೆ. ಅಂಥವರಿಗೆ ಇವತ್ತು ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಕೊಡಬೇಕಂತೇಳ್ಬಿಟ್ಟು ಇವತ್ತು ನಮ್ಮ KPCC ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು, KC ವೇಣುಗೋಪಾಲ್ ಅವರು, ಸುರ್ಜಿವಾಲಾ ಅವರು, ಸನ್ಮಾನ್ಯ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರತಿಯೊಬ್ಬರಿಗೂ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಬರೀ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅವರು ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಇವತ್ತು ಉತ್ತಮವಾದಂಥ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಏನಾದರೂ ಕೊಟ್ಟರೆ ಇನ್ನೂ ಉತ್ತಮವಾದಂಥ ಕೆಲಸವನ್ನು ಮಾಡಿ ನಮ್ಮ ಜನರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಾರೆ ಅಂತ ಈ ಮೂಲಕ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಈಗ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಹಂತವಾಗಿ ಯೂತ್ ಕಾಂಗ್ರೆಸ್ ಆಯಿತು, ಬೆಂಗಳೂರು ಸಿಟಿ ಪ್ರೆಸಿಡೆಂಟ್ ಆಯಿತು, KPCC ಪ್ರೆಸಿಡೆಂಟ್ ಆಯಿತು, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಯಿತು, 3 ರಾಜ್ಯದ ಇನ್ಚಾರ್ಜ್ ಆಯಿತು, ತಿರುಗಿ ಆರೋಗ್ಯ ಮಂತ್ರಿ ಇದು ಫುಡ್ ಮಿನಿಸ್ಟರ್ ಆಯಿತು, ಆಮೇಲೆ ಆರೋಗ್ಯ ಮಂತ್ರಿಗಳಾಗಿದ್ದಾರೆ. ಇದಕ್ಕಿಂತ ಎಕ್ಸ್ಪೀರಿಯೆನ್ಸ್ ಬೇಕಾ ಅವ್ರಿಗೆ ಪೂರ್ತಿ ಎಕ್ಸ್ಪೀರಿಯೆನ್ಸ್ ಇದೆ. ಅನ್ನಭಾಗ್ಯ ತಂದಂಥ ರೂವಾರಿಗಳು ಇವರು ಮಾಡಿದಂಥ ಕೆಲಸ ರಾಜ್ಯದ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ರಾಜ್ಯದಲ್ಲೇ ಒಳ್ಳೆ ಹೆಸರಿದೆ ಅವರಿಗೆ. ದಿನೇಶ್ ಗುಂಡೂರಾವ್ ಅಂದರೆ ಅವ್ರಿಗೆ ಕೆಪಾಸಿಟಿ ಇದೆ. ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾವು ಕಳಕಳಿಯಿಂದ ಕೇಳ್ಕೊತಾ ಇರೋದು ನಮ್ಮ ನಗರಸಭಾ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ PCC ಸದಸ್ಯರುಗಳು ಎಲ್ಲ ಹಿರಿಯ ನಾಯಕರ ಜೊತೆಯಲ್ಲಿ ಬಂದು ಆಫೀಸ್ ಮುಂದೆ ಕೂಗಾಡಬೇಡಿ ಅಂತ ಹೇಳಿದರು. ಅದೇ ರೀತಿ ನಾವು ಶಿಸ್ತಿನ ಸಿಪಾಯಿ ಥರ ಬಂದು ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಇದನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿ ಆದ ನಮ್ಮ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರಿಗೆ ಹಾಗೆ ಎಲ್ರಿಗೂ ಕೊಡಬೇಕು ಅಂಥೇಳಿ ಈ ಮೆಮೊರಂಡಮ್ ಕೊಟ್ಟಿದ್ದೀವಿ. ಅವ್ರನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹಿತದೃಷ್ಟಿಯಿಂದ ಸೋಲಿಲ್ಲದ ಸರದಾರ, ಒಳ್ಳೆಯ ನಾಯಕರು ಇವರು, ಒಳ್ಳೆಯ ಹೆಸರು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ. ಇಂಥವ್ರನ್ನ ಉಪಮುಖ್ಯಮಂತ್ರಿ ಮಾಡೋದ್ರಿಂದ ಪಕ್ಷಕ್ಕೂ ಒಳ್ಳೆಯದು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯದು, ಜೊತೆಗೆ ಜನಗಳಿಗೂ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭ ಹೇಳ ಬಯಸ್ತೀನಿ. ಇವತ್ತು ಇಡೀ ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಅಂದರೆ ಹೆಸರುವಾಸಿ ರಾಜಕಾರಣಿ ಯಾರಂದರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು 6 ಬಾರಿ ಗಾಂಧಿನಗರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಮತ್ತು DCC ಅಧ್ಯಕ್ಷರಾಗಿ ಅವರ ಸ್ಟಾರ್ಟ್ ಮಾಡಿ ರಾಜಕೀಯ ಜೀವನವನ್ನು ಸ್ಟಾರ್ಟ್ ಮಾಡಿ ಇವತ್ತು KPCC ಅಧ್ಯಕ್ಷ ಸ್ಥಾನವನ್ನು ಪೂರ್ಣಗೊಳಿಸಿದ್ದಾರೆ. ಮತ್ತು ನಿಮಗೆಲ್ಲ ಗೊತ್ತಿದೆ, ಅವರು 2 ಬಾರಿ ಮಂತ್ರಿನೂ ಆಗಿದ್ದಾರೆ. ಈ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದಾರೆ. ಭಾರಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಯುವಕರಿದ್ದಾರೆ. ಈ KPCC ಸ್ಥಾನದಲ್ಲಿ ಒಬ್ಬರು DK ಸಾಹೇಬ್ರಿಗೆ ಮುಂಚೆ ಒಬ್ಬರು ಯುವಕರು ಅಂದರೆ ಅದು ದಿನೇಶ್ ಗುಂಡೂರಾವ್ ಸಾಹೇಬರಾಗಿದ್ದಾರೆ. ಸೊ ನಮ್ಮ ಮನವಿ ಏನಂದರೆ ಇಡೀ ಗಾಂಧಿನಗರ ಕ್ಷೇತ್ರದಲ್ಲಿರೋ ಎಲ್ಲ ಜನತೆ ಪರವಾಗಿ, ಮತದಾರರ ಪರವಾಗಿ ಮತ್ತು ನಮ್ಮೆಲ್ಲ ನಾಯಕರ ಪರವಾಗಿ ಅವರು ಈ ಸತಿ ಡೆಪ್ಯೂಟಿ CM ಒಂದು ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಮನವಿ. ಅದು AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ, DK ಸಾಹೇಬರಿಗೆ, ವೇಣುಗೋಪಾಲ್ ಸಾಹೇಬರಿಗೆ ಎಲ್ಲರಿಗೂ ನಮ್ಮ ಮನವಿ ಇರ್ತದೆ. ಮತ್ತು ಇದೊಂದಾದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ಲರಿಗೂ ಗಾಂಧಿನಗರ ಕ್ಷೇತ್ರಕ್ಕೆ ಒಂದು ಹೆಮ್ಮೆ ಇರ್ತದೆ ಮತ್ತು ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋ ನಮಗೆ ಐತೆ. ಇವತ್ತು ನಾವು ಇಲ್ಲಿ KPCCಗೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಪರವಾಗಿ ಒಂದು ಮನವಿ ಮಾಡೋಕ್ಕೆ ಬಂದಿದ್ದೀರಿ. ಈ ಗೌರ್ಮೆಂಟಲ್ಲಿ ಅವ್ರಿಗೂ ಒಂದು ಉಪಮುಖ್ಯಮಂತ್ರಿ ಕೊಡಲಿ ಅಂತ ನಮ್ಮ ಗಾಂಧಿನಗರ ಎಲ್ಲ ಬ್ಲಾಕಿಂದ ಹಿಡಿದು ಎಲ್ಲ ಮಾಜಿ ನಗರ ಪಾಲಿಕೆ ಮತ್ತು ಗ್ಯಾರಂಟಿ ಅಧ್ಯಕ್ಷರಾಗಿ ಇವತ್ತು ಮನವಿ ಕೊಟ್ಟಿದ್ದೀರಿ. ನಮ್ಮ ಉದ್ದೇಶ ಒಂದೇ, ಅವರು ಯೂತ್ ಕಾಂಗ್ರೆಸ್ಸಿಂದ ಬಂದು ಮತ್ತು KPCC ಅಧ್ಯಕ್ಷರಾಗಿ ಮತ್ತು ಮಿನಿಸ್ಟ್ರು ಆಗಿ ಮತ್ತು AICC ಆಗಿ ಏನು ಉಸ್ತುವಾರಿ ಹಾಕಿದ್ರು ತಮಿಳುನಾಡು, ಗೋವಾ, ಪಾಂಡಿಚೇರಿ ಇಲ್ಲೆಲ್ಲ ಕೆಲಸಗಳು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಈ ಎಲ್ಲ ಇದರಲ್ಲೂ ಒಳ್ಳೆ ಹೆಸರು ತಂದಿದ್ದಾರೆ. ಸರ್ಕಾರಕ್ಕೆ ಇನ್ನೂ ಹೆಸರು ಬರುತ್ತೆ ಅಂತ ಹೇಳಿ ನಾನು ಗಾಂಧಿನಗರ ಕ್ಷೇತ್ರದಿಂದ ನಮ್ಮ KPCC ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಮತ್ತು AICC ಅವ್ರಿಗೆಲ್ಲರೂ ಕೂಡ ಈ ಒಂದು ಮನವಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಜಿ KPCC ಅಧ್ಯಕ್ಷರಾಗಿದ್ದವರು ದಿನೇಶ್ ಗುಂಡೂರಾವ್ರವರು ನಮಗೆ ಈಗೇನು
ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದರು, ಆರೋಗ್ಯ ಸಚಿವರಾಗಿ. ಅವ್ರು ಏನು ಕೆಲಸ ಕೊಟ್ಟರು ಚೆನ್ನಾಗಿ ಮಾಡ್ತಾರೆ. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು. ಅವರ ಚರಿತ್ರೆಯೇ ಭಾಳ ಚೆನ್ನಾಗಿದೆ. ಅವರಿಗೆ ಈ ಏನು ನಮ್ಮ ಅಧ್ಯಕ್ಷರಾಗಿದ್ದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಒಡನಾಡಿ ದಿನೇಶ್ ಗುಂಡೂರಾವ್ ಅವರು ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಈ ರಾಜ್ಯಕ್ಕೂ ಮತ್ತು ನಗರಕ್ಕೂ ಒಳ್ಳೆ ಕೆಲಸಗಾರರು ಸಿಗ್ತಾರೆ ಅಂಥೇಳಿ ನಮಗೂ ಅವ್ರಿಗೆ ಡೆಪ್ಟಿ ಸಿ ಎಮ್ ಆಗಿ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ.